101 ದಿನ ಆಗಲಿ 3 ದಿನ ಆಗಲಿ ಮಾಜಿ ನಿಗಮ ಮಂಡಳಿ ಅಧ್ಯಕ್ಷ ಪದವಿ. ನಾನು ನಿಂತ್ಕೊಂಡಲ್ಲ ನಾನು ಕರೆದ್ರೆ ಯಾಕಣ್ಣ ನನಗೆ ಸಿಟ್ಟು ಬರೋದು, ನಮ್ಮ ಗೆಲ್ಬೇಕು ಅಂತಿದ್ದೆ. ಈ ಥರ ಇರಬೇಕು. ಹಾಗಾಗಿ ಅದು ದೊಡ್ಡ ಗುಣ. ಹಾಗಾಗಿ ದಯಮಾಡಿ ಸಣ್ಣತನಗಳನ್ನ ಬಿಡಿ. ಯಾರಣ ಬರಹ ಯಾರೂ ಕಿತ್ಕೊಳ್ಳೋಕ್ಕಾಗಲ್ಲ, ಏನೂ ಮಾಡೋಕ್ಕಾಗಲ್ಲ. ಏನಾಗಬೇಕು ಅದು ಆಗ್ತದೆ. ಕಾಲ ಎಲ್ಲರಿಗೂ ಒಂದೊಂದು ಟೈಮ್ ಬುದ್ಧಿ ಕಲಿಸ್ತದೆ, ಅದಂತೂ ಗ್ಯಾರಂಟಿ. ಇವತ್ತು ನನ್ನ ನಡೀತದೆ, ಯಾಕೆ ನೀನು ಏನು ಬೇಕಾದ್ರೂ ಮಾಡ್ಬೋದು. ಅದು ನಮ್ಮಲ್ಲಿ ಒಬ್ರು ಹೇಳೋರು, ಎಲ್ಲರ ಮೇಲೂ ಕಲ್ಲು ಇಟ್ಕೊಂಡು ಹೋಯ್ತಿದ್ದೆ. ಒಂದಿನ ಅವರೇ ತಿರುಗಿದ್ರೆ ಅವರೆಲ್ಲ ಕಲ್ಲು ಹೊಡಿಸಿದ್ವಿ ನಮ್ಮ ಮುಚ್ಚುಗತ್ತ ಇದ್ದ. ನೀನು ಏನು ಒಬ್ಬರ ಮೇಲೆ ಒಂದೊಂದು ಕಲ್ಲೇ ನೀನು ಹಚ್ಕೊಂಡು ಹೋಗೋದು. ಅವರೆಲ್ಲರೂ ಎಷ್ಟು 100 ಜನ ಎತ್ತಿದೆಯಲ್ಲ, ಆ 100 ಜನ ಒಂದಿನ ನಿಮ್ಮನ್ನ ಮುಚ್ಚುಗತ್ತೆ. ಅದನ್ನು ಭಾಳ ಎಚ್ಚರಿಕೆಯಿಂದ ಇರಬೇಕು. ಹಾಗೆ ಅಂತೇಳಿ ದಯಮಾಡಿ ಮುಂದಿನ ದಿನ ಎಲ್ಲರೂ ಕಾನೂನುಬದ್ಧವಾಗಿ ಕರಿತೀವಿ, ಮಾತಾಡಿದ್ದೀವಿ, ಎಲ್ಲರನ್ನೂ ಕರಿತೀವಿ. ಒಂದಲ್ಲ 2 ಅಲ್ಲ 3 4 ಮೀಟಿಂಗ್ ಕರೆದ ಯಾರು ಬರೋಲ್ಲ ಅವ್ರನ್ನ ತೆಗಿತೀವಿ. ನಡೀಲಿ, ಅಷ್ಟೇ ಸಂತೋಷ. ಬನ್ನಿ, ಸಹಕಾರ ನೀಡಿ, ತಮ್ಮ ತನು ಮನ ಅದನ್ನೆಲ್ಲ ಮಾಡಿ. ಎಲ್ಲ ಇಲ್ಲಿ ಒಂದು ವ್ಯತ್ಯಾಸ ಏನಪ್ಪ ಅಂದಾಗ ಎತ್ಕೊಂಡು ಲೆಕ್ಕಗಳು ಎಲ್ಲೂ ಕೊಟ್ಟಿಲ್ಲ. ನಾವು ಸಂಘ ಮೀಟಿಂಗ್ ಕೊಟ್ಕೊಂಡ್ಬಂದಿದ್ರೆ ಎಲ್ಲರೂ ಒಂದು ಪ್ರೀತಿ ವಿಶ್ವಾಸ ಬರೋದು. ಇಲ್ಲಿ ಅದು ಎದ್ದು ಕಾಣ್ತದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಸಂಘಟನೆಯ ದೃಷ್ಟಿಯಿಂದ ನಾವೆಲ್ಲ ಜಿಲ್ಲೆಗಳಿಗೆ ಹೋಗೋಣ, ಅಲ್ಲೂ ಸಂಘಟನೆ ಮಾಡಿ ಎಲ್ಲ ವ್ಯತ್ಯಾಸಗಳಿಗೆ ಹೆಸರು ಮಾಡ್ತಕ್ಕಂಥದ್ದು. ಮತ್ತು ನಮ್ಮ ಮುಖಂಡರುಗಳಿಗೆ ಯಾರು ಹೊರಕ್ಕೆ ಅವ್ರನ್ನೂ ಕರೆದು ಒಂದಲ್ಲ ಒಂದು ಯಾರ್ಯಾರಿಗೆ ಕರೆಕ್ಟ್ ಸಾಮರ್ಥ್ಯ ಅವ್ರು ಕರೆಸಿರ್ತಲ್ಲಿ ಬಂದು ಚರ್ಚೆ ಮಾಡಿ ಎಲ್ಲರೂ ಒಗ್ಗಟ್ಟಾಗಿ ಹೋಗೋಣ ಅಂತ ಹೇಳಿ ತಾವೆಲ್ಲ ಇವತ್ತು ಒಂದು ತಮ್ಮದೇ ಆದ ವಿಷಯಗಳ ತಿಳಿಸಿ ಸಹಕಾರ ನೀಡಿದಾಗ ತಮ್ಮೆಲ್ಲರೂ ಧನ್ಯವಾದಗಳಿಗೆ ನಾನು